ಪಿತೃಪಕ್ಷದ ಮತ್ತೊಂದು ಮಾಹಿತಿ ನಿಮಗಾಗಿ. ಮಗು ಗರ್ಭದಲ್ಲೇ 2 ತಿಂಗಳು, 3 ತಿಂಗಳು, 5 ತಿಂಗಳು, 7 ತಿಂಗಳು, 8 ತಿಂಗಳಿಗೂ ಕೂಡ ಸತ್ತು ಹೋಗಿರುತ್ತೆ. ಆ ಮಗುವಿಗೆ ಶ್ರಾದ್ದ ಕಾರ್ಯಕ್ರಮಗಳನ್ನ ಮಾಡ್ಬೇಕಾ ಅಥವಾ ಮಾಡಬಾರ್ದಾ? ಈ ಪ್ರಶ್ನೆ ಬಹಳಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ. ಅವ್ರಿಗಾಗಿ ಈ ವಿಡಿಯೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಅನೇಕ ಬಾರಿ ಗರ್ಭಾವಸ್ಥೆಯಲ್ಲಿ ಮಗು ಮರಣ ಹೊಂದಿದ ಸಾಕಷ್ಟು ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಹಿಂದೂ ಶಾಸ್ತ್ರದ ಪ್ರಕಾರ ಈ ರೀತಿ ಆದ್ರೆ ಗರ್ಭದಲ್ಲೇ ಮರಣ ಹೊಂದಿದ ಶಿಶು ಶ್ರಾದ್ದವನ್ನ, ಪಿಂಡದಾನ ಅಥವಾ ತರ್ಪಣವನ್ನ ಮಾಡುವುದಿಲ್ಲ. ಇದರ ಬದಲು ಗರ್ಭದಲ್ಲೇ ಮರಣ ಹೊಂದಿದ ಮಗುವಿಗೆ ಆತ್ಮಶಾಂತಿಯನ್ನ ನೀಡಲು ಷಡಾಕ್ಷ ಸಂಪ್ರದಾಯ ಅಥವಾ ಆಚರಣೆಯನ್ನ ನಡೆಸಲಾಗುತ್ತೆ. ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಷಡಾಕ್ಷ ಎಂಬುದು ಮರಣದ ನಂತರದ ಆಚರಣೆಯಾಗಿದೆ. ಇದನ್ನ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲು ಮತ್ತು ಕುಟುಂಬವನ್ನ ದುಷ್ಟಶಕ್ತಿಗಳಿಂದ ರಕ್ಷಿಸಲು ಮಾಡಲಾಗುತ್ತೆ.